ಲಾಸ್ಟ್ 5-6 ಇಯರ್ಸಿಂದ ಯಾವುದು ರೆಕ್ರೂಟ್ಮೆಂಟ್ ಆಗ್ತಾಯಿಲ್ಲ, ಯಾವ ಡಿಪಾರ್ಟ್ಮೆಂಟಿಂದನೂ ರೆಕ್ರೂಟ್ಮೆಂಟ್ ಆಗ್ತಾಯಿಲ್ಲ. ಅದನ್ನು ಮತ್ತೆ ನಾವು ಇಲ್ಲಿ ಕಲಬುರಗಿಯಲ್ಲಿ ನಾಳೆ ಒಂದು ಪ್ರತಿಭಟನೆ ಮಾಡ್ತಾಯಿದ್ವಿ. ಇಲ್ಲಿ ಜಗತ್ ಸರ್ಕಲ್ ಅಂಬೇಡ್ಕರ್ ಅಂತ ಗೊತ್ತಲ್ಲ, ಅಲ್ಲಿಂದ DC ಕಚೇರಿ ತನಕ ಒಂದು ಪ್ರತಿಭಟನೆ ಮಾಡ್ತಾ ಇರೋದು. ಈ ಒಂದು ಪ್ರತಿಭಟನೆ ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ಲಾಸ್ಟ್ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿ ವಿತಿನ್ 2 ಡೇಸಲ್ಲಿ ಸರ್ಕಾರ 56,432 ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ವಿ. ಬಟ್ ಆದರೆ ಆಲ್ಮೋಸ್ಟ್ 1 ಮಂತ್ ಆಯ್ತದು. ಈಗ 24th ಅಂತಂದರೆ ಲಾಸ್ಟ್ ನಿನ್ನೆ 24th ಕಂಪ್ಲೀಟ್ ಆಗಿದೆ. ಇನ್ನೂ ಅವರು ಗೌರ್ಮೆಂಟ್ ಇನ್ನೂ ನಾವು ಕೇಳಿಲ್ಲ ಅಂತಂದರೆ ಇನ್ನೂ 1 ವರ್ಷ 2 ವರ್ಷ ರೆಕ್ರೂಟ್ಮೆಂಟ್ ಮಾಡಲ್ಲ. ಈಗ ಅದಕ್ಕೋಸ್ಕರ ಮತ್ತೆ ನಾವು ಇಲ್ಲಿ ಕಲಬುರಗಿಲಿ ಹೋರಾಟ ಮಾಡ್ತಾಯಿದ್ದೀವಿ. ಇಲ್ಲಿಂದ ಪ್ರಾರಂಭ ಆದರೆ ಮತ್ತೆ ಎಲ್ಲ ಡಿಸ್ಟಿಕಲ್ಲೂ ಡಿಸ್ಟಿಕ್ ವೈಸ್ ಹೋರಾಟ ಮಾಡ್ತೀವಿ. ದಯವಿಟ್ಟು ಇಲ್ಲಿರೋಂಥ ಸ್ಟೂಡೆಂಟ್ಸು ಅಂದರೆ ನೀವೆಲ್ಲರೂ ನಿಮ್ಮ ಜೊತೆ ನಿಮ್ಮ ಸ್ನೇಹಿತರನ್ನ ಮತ್ತು ಯಾರೆಲ್ಲ ಊರಿಗೆ ಹೋಗಿದ್ದಾರೆ ಅವ್ರಿಗೆಲ್ಲರೂ ಒಂದು ಇನ್ಫಾರ್ಮ್ ಮಾಡಿ ಅವನ್ನೆಲ್ಲ ಕರ್ಕೊಂಡು ನಾಳೆ ಅಟ್ಲೀಸ್ಟ್ ಒಂದು 2 hours ನೀವು ಎಲ್ಲೆಲ್ಲೋ ಎಷ್ಟೆಷ್ಟೋ ಟೈಮ್ ಕಳಿತೀರಾ, 1-2-3 hours ಮ್ಯಾಕ್ಸಿಮಮ್, 10 to 2 o'clock ಅಂದ್ಕೊಳ್ಳಿ, ಮ್ಯಾಕ್ಸಿಮಮ್ 1 o'clock ಅಲ್ಲಿ ಒಂದು ಪ್ರತಿಭಟನೆ ಮಾಡಿ ಆಮೇಲೆ ನಾವು ವೈಂಡ್ ಅಪ್ ಮಾಡ್ತೀವಿ. ಯಾಕೆ ಅಂತಂದರೆ ಈಗ ಪೊಲೀಸ್ ಪರ್ಮಿಷನ್ಸು ಕೊಟ್ಟಿರಲಿಲ್ಲ, ನಾವು ಕೋರ್ಟಿಗೆ ಹೋಗಿ ಪರ್ಮಿಷನ್ ತೊಗೊಂಬಂದಿದ್ದೀವಿ. ಹಾಗಾಗಿ ಈ ಒಂದು ರೆಕ್ರೂಟ್ಮೆಂಟ್ ತುಂಬ ಇಂಪಾರ್ಟೆಂಟ್. ಇದ್ರ ಜೊತೆ KPSC ಲಾಸ್ಟ್ 5-6 ಇಯರ್ಸಿಂದ ಏನು ರೆಕ್ರೂಟ್ಮೆಂಟ್ ಆಗಿದೆ 5 ಇಯರ್ಸಿಂದ ಅದಷ್ಟು ಈವನ್ KS ಇರ್ಬೋದು, PDO ಎಲ್ಲ ಎಕ್ಸಾಮ್ಸ್ ಮೇಲೂ ಜೆನ್ಯೂನ್ ಕ್ಯಾಂಡಿಡೇಟ್ ಸೆಲೆಕ್ಟ್ ಆಗಬೇಕಂತ ಹೇಳಿ ಈ ಒಂದು CBI ತನಿಖೆ ಆಗಬೇಕು. ಯಾಕೆಂದರೆ ಪ್ರತಿ ಹಂತದಲ್ಲೂ ಒಂದು ಕರಪ್ಷನ್ ಆಗ್ತಾಯಿದೆ. KPSC ಆಗ್ತಾ ಇರೋಂಥ ಎಲ್ಲ ಎಕ್ಸಾಮ್ಸಲ್ಲೂ ಒಂದು STA ನೋಟಿಫಿಕೇಶನ್ ಆದರೂ ಅದರಲ್ಲೂ ಮಿನಿಮಮ್ 10-20 lakhs 30 lakhs ತೊಗೊಂಡು ಸೇಲ್ ಮಾಡ್ತಾರೆ. ಇನ್ನು AC ತಹಸೀಲ್ದಾರ್ ಅಂತೂ ಬಿಡಿ ಒಂದು 5 crores ತನಕ ಹೋಗುತ್ತದು. ಆ ರೀತಿ ಕರಪ್ಷನ್ ಆಗ್ತಾಯಿದೆ KPSCಗೆ. ಮತ್ತು ಮುಂದೆ ಯಾವುದೋ ಒಂದು ನೋಟಿಫಿಕೇಶನ್ KPSC ಕೊಡಬಾರ್ದು ಅಂತೇಳಿ ನೀವು ನೋಡ್ಬೋದು. ಯಾವುದೇ ಒಂದು ನೋಟಿಫಿಕೇಶನ್ ಬಿಟ್ಟರೆ ಮಿನಿಮಮ್ 5 years ತೊಗೊತಾರೆ ಅವ್ರ ಟೈಮ್. ಹಾಗಾಗಿ ಒಂದು ಟೈಮ್ ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು. ಎಷ್ಟು ನೋಟಿಫಿಕೇಶನ್ ಹಾಕೋದು ಒಂದು ಮ್ಯಾಕ್ಸಿಮಮ್ 6 to 8 monthsಲ್ಲಿ ಕಂಪ್ಲೀಟ್ ಮಾಡಬೇಕು. KE ಕೊಟ್ಟು ಆಲ್ಮೋಸ್ಟ್ 6 to 8 monthsಲ್ಲಿ ಈಗ ಏನು 56,000 ಪೋಸ್ಟ್ ಕರಿತೀನಿ ಅಂತ ಇದ್ದಾರೆ ಅಷ್ಟು ಕಂಪ್ಲೀಟ್ ಆಗಬೇಕು. ಮತ್ತು ಅಪ್ಕಮಿಂಗು ಇನ್ನು ಇದೇ ವರ್ಷ ಅಟ್ಲೀಸ್ಟ್ ಒಂದು 50,000 ಎಕ್ಸ್ಟ್ರಾ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಅಪ್ರೂವಲ್ ಆಗಬೇಕಂತ ಹೇಳ್ಬಿಟ್ಟು ಈ ಹೋರಾಟ ಮಾಡ್ತಾ ಇರೋದು. ಮತ್ತು ಈ ಒಂದು ಕಲಬುರಗಿ ರೀಜನ್ ಅಂದರೆ ಕಲ್ಯಾಣ ಕರ್ನಾಟಕ, ನಾರ್ತ್ ಕರ್ನಾಟಕದಲ್ಲಿ ಯಾವುದೋ ಒಂದು IT-BT ಕಂಪ್ನೀಸ್ ಇಲ್ಲ ಮತ್ತು ಪ್ರೈವೇಟ್ ಇಂಡಸ್ಟ್ರೀಸು ಇಲ್ಲ. ಮೆಜಾರಿಟಿ ಈಗ ಆಸ್ಪಿರೆಂಟ್ಸ್ ಅಂದರೆ ಡಿಗ್ರಿ ಕಂಪ್ಲೀಟ್ ಮಾಡಿ ಇಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಗೌರ್ಮೆಂಟ್ ಎಕ್ಸಾಮ್ಸ್ಗೆ ಓದ್ತಾ ಇರೋಂಥದ್ದು. ಸೆಕೆಂಡ್ ಆಪ್ಷನ್ ಇಲ್ಲ. ಈಗ ಗೌರ್ಮೆಂಟಿಗೆ ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು ಅಟ್ಲೀಸ್ಟ್ ಈ ಒಂದು ಭಾಗಕ್ಕೆ ಕಲ್ಯಾಣ ಕರ್ನಾಟಕದಲ್ಲಿ ಕಲಬುರಗಿಯಲ್ಲಿ ಒಂದು IT-BT ಕಂಪ್ನಿ ಸೆಟಪ್ ಮಾಡಿ ಒಂದು ಇಂಡಸ್ಟ್ರಿ ಸೆಟಪ್ ಮಾಡಬೇಕಂತ ಹೇಳಿ. ಮತ್ತು ಸೇಮ್ ಟೈಮ್ ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದಾಗ 4 ವಿದ್ಯಾರ್ಥಿ ಕ್ಯಾಂಟೀನ್ ತೊಗೊಂಬಂದ್ವಿ ಬಜೆಟಲ್ಲಿ. ಹೋರಾಟ ಮಾಡಿ ನಾವು ಸಿದ್ದರಾಮಯ್ಯ ಸರ್ಗೆ ಕನ್ವಿನ್ಸ್ ಮಾಡೋದಾದ್ಮೇಲೆ 4 ವಿದ್ಯಾರ್ಥಿ ಕ್ಯಾಂಟೀನು ಒಂದು ಡಿಜಿಟಲ್ ಲೈಬ್ರರಿ ಆಗಿದೆ. ಗೊತ್ತಿರಬೇಕು ನಿಮಗೆಲ್ಲ ಧಾರವಾಡದಲ್ಲಿ. ಮತ್ತು ಬೆಂಗಳೂರಲ್ಲೂ ಸೇಮ್ ಟೈಮ್ 2 ವಿದ್ಯಾರ್ಥಿ ಕ್ಯಾಂಟೀನು ಒಂದು ಡಿಜಿಟಲ್ ಲೈಬ್ರರಿ ಮಾಡಿಸಿದ್ದೀವಿ. ಇಲ್ಲೂ ಕಲಬುರಗಿಯಲ್ಲೂ ಒಂದು ಡಿಜಿಟಲ್ ಲೈಬ್ರರಿ ಬೇಕು ಅಂತ ಹೇಳ್ಬಿಟ್ಟು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ. ಮತ್ತು ಇನ್ನೊಂದು ಪ್ರಬುದ್ಧ ಅಕಾಡೆಮಿ ನಿಮಗೆಲ್ಲ ಗೊತ್ತೋದು ಸ್ಟೇ ಫಂಡ್ ಕೊಡ್ತಾ ಇಲ್ಲ, ಸ್ಟೇ ಫಂಡ್ ಕೊಡಿ ಅಂತ ಹೇಳ್ಬಿಟ್ಟು ಈ ಒಂದು ನಮ್ಮ ಒಂದು ಬೇಡಿಕೆ ಇಟ್ಟಿದ್ದೀವಿ. ಮತ್ತು ಗುಲ್ಬರ್ಗ ಯೂನಿವರ್ಸಿಟಿಲಿ 2nd ಸೆಮ್ 4th ಸೆಮ್ಮು ಒಂದು B.Ed ರಿಸಲ್ಟ್ಸ್ ಬಿಟ್ಟಿಲ್ಲ. ನೋಡಿರ್ಬೋದು ಆಲ್ಮೋಸ್ಟ್ 1 year 3 months ಆಗಿದೆ, ಅದು ಇನ್ನೂ ರಿಸಲ್ಟ್ಸ್ ಬಿಟ್ಟಿಲ್ಲ. ಅದು ರಿಸಲ್ಟ್ಸ್ ಬಿಡಿ ಅಂತಲೂ ಒಂದು ಡಿಮ್ಯಾಂಡ್ ಇಟ್ಟಿದ್ದೀವಿ. ಇಷ್ಟೆಲ್ಲ ಬೇಡಿಕೆ ಇಟ್ಕೊಂಡು ಅದನ್ನು ನಮ್ಮ ಬೇಡಿಕೆ ಸರ್ಕಾರ ಸೀರಿಯಸ್ಸಾಗಿ ಕನ್ಸಿಡರ್ ಮಾಡಬೇಕು ನಾಳೆ. ಬಿಕಾಸ್ ಯಾಕೆಂದರೆ ಕ್ಯಾಬಿನೆಟ್ ಇದೆ ನಾಳೆ, ಅದರಲ್ಲಿ ಒಂದು ಡಿಸಿಷನ್ ತೊಗೊಂಡು ಇಮಿಡಿಯೇಟ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಂತೇಳಿ ಮಾಡಬೇಕಂತೇಳಿ ಈ ಒಂದು ಹೋರಾಟ ಮಾಡ್ತಾ ಇರೋದು. ನಿಮ್ಮ ಒಂದು ಸ್ನೇಹಿತರು, ನಿಮ್ಮ ಫ್ರೆಂಡ್ಸು, ನಿಮ್ಮ ಜೊತೆ ಯಾರು ಇದ್ದಾರೋ ಎಲ್ಲರೂ ಈ ಒಂದು ಹೋರಾಟ ಕರ್ಕೊಂಬರ್ಬೇಕಾಗುತ್ತೆ. ಯಾಕೆಂದ್ರೆ ನೀವು ಇಲ್ಲಿಂದ ಧಾರವಾಡ ಬೆಂಗಳೂರಿಗೆ ಹೋರಾಟಕ್ಕೆ ಬನ್ನಿ ಅಂತ ಹೇಳ್ತಾ ಇಲ್ಲ, ಇಲ್ಲೇ ಧಾರವಾಡದಲ್ಲೇ ಹೋರಾಟ ಮಾಡ್ತಾ ಇರೋದು. ನೀವು ಇವತ್ತು ಹೋರಾಟಕ್ಕೆ ಬಂದಿಲ್ಲ, ಹೋರಾಟ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಇನ್ನೂ 1 year 2 years ನೆಕ್ಸ್ಟ್ ಏನೂ ಮಾಡಲ್ಲ ಅವರು. ಇಲ್ಲ ಯಾರೋ ಮಾಡ್ತಾರೆ ಅಂತಂದರೆ ಅದು ಪ್ರಯೋಜನ ಇಲ್ಲ. ಇವತ್ತು ನಿಮಗೆ ಏಜ್ ಕ್ರಾಸ್ ಆಗ್ತಾ ಹೋಗುತ್ತೆ. ನೀವು ಒಂದು ಪಕ್ಷದ ದುಡ್ಡು ಎನರ್ಜಿ ಅಟ್ಲೀಸ್ಟ್ ನೀವು ಏನಾದರೂ ಗೇನ್ ಮಾಡ್ಬೋದು. ಬಟ್ ಒಂದು ಸತಿ ಏಜ್ ಕ್ರಾಸ್ ಆಗ್ತಾ ಇದೆ ಅಂದರೆ ಅದು ಯಾರೂ ಕೊಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ಒಟ್ಟಾಗಿ